ಧರ್ಮಧ್ವಜಾರೋಹಣಕ್ಕೆ ಮೊದಲು ಪ್ರಧಾನಮಂತ್ರಿಗಳು ಕೆಲವು ವಿಧಿವಿಧಾನಗಳನ್ನು ಪೂರೈಸಿದ್ರು ಮತ್ತು ಈ ಕಾರ್ಯದ ಹಿನ್ನೆಲೆಯಲ್ಲಿ ಅವರು 2 ದಿನದಿಂದೇನೋ 48 ಗಂಟೆಯಿಂದ ಅಂತ ಉಪವಾಸ ಹೇಳ್ತಾ ಇದ್ರು, ಉಪವಾಸದಲ್ಲಿ ಇದ್ರು ಅಂತ. ಓಕೆ, ಅದು ಅವರ ಗಟ್ಟಿತನ ಮತ್ತು ನಂಬಿಕೆಯನ್ನು ಪಾಲನೆ ಮಾಡ್ಕೊಂಡು ಬಂದಿದ್ದಾರೆ ತೋರಿಸುತ್ತೆ. ದಿಸ್ ಈಸ್ ವೇರ್ ಐ ಸೆಡ್ ಹಿಂದೂ ಸಮಾಜ ಇವತ್ತು ನಡೆದಿದ್ದ ಈ ಘಟನೆ ಮಗದೊಂದು ದೇವಸ್ಥಾನದ ಉದ್ಘಾಟನೆ ಆಗಬಾರದು. 1000 ದೇವಸ್ಥಾನ ಕಟ್ಬೋದು, ದಾಟ್ಸ್ ನಾಟ್ ಬಿಗ್. ಕಾಸಿದ್ದರೆ ಕಟ್ಬೋದು, ದೊಡ್ಡದಲ್ಲ ಅದು. ಆದರೆ ರಾಮ ಜನ್ಮಭೂಮಿ ಇದೆಯಲ್ಲ, ಅದು ಹಿಂದೂ ಸಂಸ್ಕೃತಿ ಮತ್ತು ಪರಂಪರೆ ಮತ್ತು ಅದರ ಇತಿಹಾಸ ಮತ್ತು ಇದಕ್ಕೆ ಕೇಂದ್ರ ಬಿಂದುವಾಗಿ ನಿಂತ್ಕೋಬೇಕಾದಂಥದ್ದು. ಅಯೋಧ್ಯೆಯಲ್ಲಿ ಆಳಿದ್ದ ಅಂದರೆ ರಾಮಾಯಣದಲ್ಲಿ ರಾಮ ಕಂಡಿರುವಂತಹ ರಾಜ ಮಹಾರಾಜರುಗಳ ಪೈಕಿ ಅವನು ಒಬ್ಬ ರಾಜನಾಗೆ ಇದ್ದವನು. ಅಗ್ರಪಂಕ್ತಿಯ ನಂಬರ್ 1 ಅದು. ಅದಕ್ಕೆ ರಾಮನ ಗುಣ, ರಾಮನ ಜೀವನ, ಅದರ ಬಗ್ಗೆ ಹೆಚ್ಚು ಅದನ್ನು ನೀವು ಅಳವಡಿಸ್ಕೊಳ್ಳಿ ಅನ್ನೋದೆಲ್ಲ ಅದಕ್ಕೆ ಅವಾಗ. ಹಾಗಾಗಿ ರಾಮ ಟಾಪ್ ಆಫ್ ದ ಕಿಂಗ್ಸ್ ಅಲ್ಲಿ ಟಾಪ್. ಅದನ್ನು ಮೀರ್ಸೋಕೆ ಯಾರು ಸಾಧ್ಯ ಇಲ್ಲ. ಸೊ ಹಾಗಾಗಿ ಅಯೋಧ್ಯೆಯ ಈ ನಂಬಿಕೆ ಇವತ್ತಲ್ಲಿ ಧ್ವಜಾರೋಹಣ ಆಗಿದ್ದು ಅಥವಾ ಪ್ರತಿಷ್ಠಾಪನೆ ಆಗಿದ್ದು, ಇಫ್ ಯು ಸ್ಟ್ರಿಕ್ಟ್ಲಿ ಗೋ ಬೈ ಪಾಲಿಟಿಕ್ಸ್, ಟುಡೇ ಇಟ್ ಹ್ಯಾಸ್ ಬಿನ್ ಡನ್ ಬೈ ಎ ಬ್ಯಾಕ್ವರ್ಡ್ ಕ್ಲಾಸ್ ಲೀಡರ್. ಹಾಗಾದ್ರೆ ಈ ಸ್ಪಿರಿಟ್ ಏನಿದೆ, ಈ ಸ್ಪಿರಿಟ್ ಹ್ಯಾಸ್ ಟು ನೌ ಎಕ್ಸ್ಟೆಂಡ್. ಈ ಸ್ಪಿರಿಟ್ ಎಕ್ಸ್ಟೆಂಡ್ ಆಗಬೇಕು. ಎಲ್ಲಿಗೆ? ಡೌನ್ ಟು ದಿ ಲಾಸ್ಟ್ ವಿಲೇಜ್ಗೆ. ಇಲ್ಲಿಯ ದೇವಸ್ಥಾನದಲ್ಲಿ ಒಬ್ಬ ಪ್ರಾಣ ಪ್ರತಿಷ್ಠಾಪನೆಯನ್ನು ಮತ್ತು ಧ್ವಜಾರೋಹಣವನ್ನು ಆಧುನಿಕ ಜಾತಿ ವ್ಯವಸ್ಥೆಯ ಸಂಕೇತವಾಗಿ ನಿಂತಿರುವ ಬ್ಯಾಕ್ವರ್ಡ್ ಕ್ಲಾಸ್ ಲೀಡರ್ ಒಬ್ಬ ಮಾಡಬಹುದು ಅಂದರೆ ವೈ ನಾಟ್ ಇನ್ ದಿ ಲಾಸ್ಟ್ ವಿಲೇಜ್ ಆಫ್ ಇಂಡಿಯಾ? ವೈ ನಾಟ್? ಈ ಸ್ಪಿರಿಟ್ ಟ್ರಾನ್ಸ್ಲೇಟ್ ಆಗಬೇಕಾದ ದಿನ ಇದು. ಅದನ್ನು ಜನ ಅರ್ಥ ಮಾಡಬೇಕು. ಇನ್ನೊಂದು ದೇವಸ್ಥಾನವಾಗಿ ನೋಡಬೇಡಿ, ನೀವು ಅದನ್ನು ನೋಡಬಾರ್ದು ನನ್ನ ಪ್ರಕಾರ. ಅದರಲ್ಲಿರೋ ಸಂದೇಶಗಳನ್ನ ಎಕ್ಸಾಕ್ಟ್ಲಿ. ಅದನ್ನ ಯಾಕೆ ಲಿಂಕ್ ಮಾಡಿದೆ ಅವರಿಗೆ ಅಂದರೆ, ಭಾರತವನ್ನ ಒಡೆದಿರೋದೇ ಜಾತಿಗಳಲ್ಲ. ಡೌಟೇ ಇಲ್ಲ. ಇಸ್ಲಾಂ ಅಷ್ಟು ಗಟ್ಟಿಯಾಗಿ ನಿಲ್ಲಲಿಕ್ಕೂ, ಕ್ರೈಸ್ತ ಧರ್ಮ ಅಷ್ಟು ಗಟ್ಟಿಯಾಗಿ ನಿಲ್ಲಲಿಕ್ಕೂ ಕಾರಣ ಒಂದೇ, ಅಷ್ಟೇ. ಅದು ನಾವು ಗಟ್ಟಿಯಾಗಿ ನಿಲ್ದಿದ್ದು ನಮ್ಮನ್ನು ನಾವು ಒಡ್ಕೊಂಡಿದ್ದರಿಂದ, ಹಲವಾರು ನೂರಾರು ದೇವರುಗಳಿರೋದ್ರಿಂದ ಅಲ್ಲ. ಅದು ಆ ವಿವಿಧ ದೇವರುಗಳ ಒಳಗಡೆಯೂ ನಾವು ಏಕತೆಯನ್ನು ಸಾಧಿಸಬೇಕಿತ್ತು, ಸಾಧಿಸಲಿಲ್ಲ. ಈಗಲೂ ಇದ್ರೆ ಹಾಗೇನೆ ಆಗಲ್ಲ. ಇದಕ್ಕೆ ಕಾರಣ ಯಾರು ಇರಲಿ, ಎಷ್ಟು 1000 ವರ್ಷಗಳ ಪದ್ಧತಿನಾರು ಇರಲಿ, ಅದು ನಾಶವಾಗಲೇಬೇಕು. ಆ ನಾಶಕ್ಕೆ ಮುಹೂರ್ತ ಇವತ್ತಾಗಬೇಕು. ನಾನು ಅನ್ಕೊಂಡಿದ್ದು ಇವತ್ತು ಅದನ್ನು ನೋಡಿದಾಗ ಕೂತ್ಕೊಂಡು, ಅದಕ್ಕೆ ಮುಹೂರ್ತ ಇವತ್ತಾಗಬೇಕು. ಆ ನಾಶಕ್ಕೆ ಅದು ಪ್ರತಿಯೊಬ್ಬರಲ್ಲೂ ಏನೇ ಮಾಡಿದ್ರು. ಆಮೇಲೆ ಬಂದರು, ಹೆಲಿಕಾಪ್ಟ್ರಲ್ಲಿ ಹೋದರು, ರಸ್ತೆ ಒಂದು ಸಣ್ಣ ರೋಡ್ ಶೋ ಮಾಡಿದ್ರು, ಡ್ಯಾಶ್ 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 ಎಲ್ಲ ಆಯಿತು. ಆಮೇಲೆ ಸಪ್ತಋಷಿಗಳ ಮಂದಿರ ಕಾಂಪ್ಲೆಕ್ಸಲ್ಲಿ ಮಾಡಿರೋದನ್ನು ಇದು ಮಾಡಿದ್ರು. ಲೈಕ್ ವಸಿಷ್ಠ, ವಿಶ್ವಾಮಿತ್ರ, ವಸಿಷ್ಠರೇ ರಾಮ ಸೀತೆಯ ವಿವಾಹದ ಮುಹೂರ್ತಗಳನ್ನು ಇದೆಲ್ಲ ಮಾಡಿದ್ದಾರೆ. ಅಗಸ್ತ್ಯ, ವಾಲ್ಮೀಕಿ, ದೇವಿ ಅಹಲ್ಯ, ನಿಷಾದರಾಜ ಮತ್ತು ಮಾತಾ ಶಬರಿ ಎಲ್ಲ ಮಂದಿರಗಳನ್ನೆಲ್ಲ ಹೋಗಿ ಪೂಜೆ ಮಾಡಿ ನಮಸ್ಕಾರ ಮಾಡಿ ಬಂದರು. ಆಮೇಲೆ ಕರ್ನಾಟಕದ ಕನೆಕ್ಷನ್ ಇರಬೇಕು. ನೆನ್ನೆಯವ್ರು ಹೇಳ್ತಿದ್ರು, ಪ್ರಪಂಚದಲ್ಲಿ ಏನೇ ಆದರೂ ಕರ್ನಾಟಕ ಕನೆಕ್ಷನ್ ಇರಬೇಕಲ್ಲ ಅಂತ. ಸುಮಾರು ಒಂದು 100 ಟನ್ ಹೂ ಹೋಗಿದೆ ಅಂತ ಹೇಳ್ತಿದ್ದಾರೆ. 100 ಟನ್. ವಿಶೇಷವಾಗಿ ಆನೇಕಲ್ಲು, ಚಿಕ್ಕಬಳ್ಳಾಪುರ ಮತ್ತು ದೊಡ್ಡಬಳ್ಳಾಪುರದಲ್ಲಿ ಬೆಳೆದಂತಹ ಹೂವನ್ನು ಬಳಸಲಾಗಿದೆ. ಎಸ್, ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ, ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನು ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನೆ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಇನ್ನು ಬಾಲರಾಮನ ಕೆತ್ತಿದಂತಹ ಯಾಕೆ ಹೇಳಿದೆ ಆಗ್ಲೇ, ಹೀಗೆ ರಾಮ ಅಷ್ಟು ಇಂಪಾರ್ಟೆಂಟ್ ಆಗ್ತಾನೆ. ಆಗ ಹೇಳಿದೆ, ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಮತ್ತು ದೇಶವನ್ನು ಗಡಿದಾಟಿ ಹೋಗಿರುವಂತಹ ಶ್ರೀರಾಮನ ಪ್ರಸ್ತಾಪಗಳು
ನಿಜ. ಹೇಗಾಗ್ಬಿಡುತ್ತೆ ಹೇಗೆ ಸಾಧ್ಯ? ಅಂತ. ಹಾಗೆ ನೋಡಿ ಅದರದ್ದು ಅಲ್ಲ, ಅದು ಮೈಥಾಲಜಿ ಅಂತ ವಾದ ಮಾಡೋರಿಗೆ ನಾನು ಹೇಳೋದು, ಮೈಥಾಲಜಿ ಆ ಪ್ರಕಾರದಲ್ಲಿ ಸಾವಿರ ವರ್ಷಗಳಲ್ಲಿ ಉಳ್ಕೊಳ್ಳೋದು ಕಷ್ಟ. ಹಾಗೆ ಮತ್ತು ಪ್ರಸ್ತಾಪಗಳು ಎಲ್ಲ ಕಡೆ ಆಗೋದು ಕಷ್ಟ. ಅದು ಒಂದು ಕಡೆಯ ಮೈಥಾಲಜಿ ಇನ್ನೊಂದು ಕಡೆ ಮೈಥಾಲಜಿ ಆಗಬೇಕು ಅಂತಿಲ್ಲ ಕರೆಕ್ಟ್ ಅಲ್ವಾ? ಅದೇ ಆಗ್ಬೇಕು. ಹಾ, ಯಾಕೆ ಹೇಳಿದೆ, ಮಹಾಭಾರತದಲ್ಲಿ ಪ್ರಸ್ತಾಪ ಬರುತ್ತೆ ರಾಮಾಯಣಕ್ಕೆ, ಭಾಳ ವಂಡರ್ ಅದು, ಬ್ಯೂಟಿ. ಯಾದವರನ್ನ ಚಂದ್ರವಂಶಿಗಳು ಅಂತಲೇ ನೋಡೋದು, ಮಹಾಭಾರತದಲ್ಲಿ ಬರುತ್ತೆ. ಅಂದರೆ ಆ ಕಂಟಿನ್ಯೂಟಿ ಆಫ್ ಇಟ್ ತೋರಿಸುತ್ತೇನನ್ನ ಅಂತಂದರೆ, ಕೆಲವೊಮ್ಮೆ ನಾವು ಕೆಲವನ್ನು ತಿರಸ್ಕಾರ ಮಾಡಲಿಕ್ಕೆ ಹೇಗೆ ಅದು ಯೋಗ್ಯವಾಗಿರಲ್ಲ. ಇದನ್ನು ಸಾವಿರ ವರ್ಷಗಳಿಂದ ತುಂಬ ಓದದೇ ಇರೋ, ಶಿಕ್ಷಿತರಲ್ಲದ, ವಿದ್ಯಾವಂತರಲ್ಲದ ಜನ ಪರಿಪಾಲನೆ ಮಾಡಿಕೊಂಡು ಕಾಪಾಡಿಕೊಂಡು ಬಂದಿದ್ದಾರೆ 1000 ವರ್ಷ. ಆಧುನಿಕ ಸಮಾಜದಲ್ಲಿ ಇವತ್ತು ಡ್ಯಾಶ್ಗಳು 35 ವರ್ಷದಿಂದ ಆಡಿರೋ ಆಟದವರು ಎಲ್ಲವನ್ನ ಕಲಿತವರು ಅದನ್ನು ಹೀಗೆ ಎಳಿತಾರೆ. ಹೇಗಿದೆ ಬ್ಯೂಟಿ? ಕರೆಕ್ಟ್. ಸಖತ್ತಾಗಿದೆ ಇದು. ಏನೂ ಗೊತ್ತಿಲ್ಲದೆ ಇರೋರು ಬರೀ ಬಾಯಿಗಳಲ್ಲಿ ಎತ್ಕೊಂಡ್ಬಂದಿದ್ದಾರೆ ಅದನ್ನು 1000 ವರ್ಷ. ಎಲ್ಲವನ್ನೂ ಕಲಿತವರು ಅದೇ ಬಾಯಿಗಳಲ್ಲಿ ಅದನ್ನು ನಾಶಕ್ಕೆ ಹೋಗ್ತಾರೆ. ಸಾಧ್ಯವಿಲ್ಲ ಅದು ನಾಶ ಆಗಕ್ಕೆ. ನೋ, ನಾಟ್ ಪಾಸಿಬಲ್. 100ರಷ್ಟು ಜನ ಬಂದರೂ ಸಾಧ್ಯ ಆಗಲ್ಲ. ಎಸ್. ಇನ್ನು ಅರುಣ್ ಯೋಗಿರಾಜ್ ಅವರು ಕೂಡ ಸಂತಸವನ್ನು ಹಂಚಿಕೊಂಡಿದ್ದು ಹೀಗೆ. ಅಯೋಧ್ಯ ದೇವಸ್ಥಾನ ಪೂರ್ಣಗೊಂಡು ಧರ್ಮ ಧ್ವಜಾರೋಹಣವನ್ನು ಮಾಡ್ತಾ ಇದ್ದಾರೆ. ನಮಗೆ ಬಹಳ ಸಂತೋಷದ ಸಮಯ ಅಂತಲೇ ಹೇಳ್ಬೋದು. ಸರಿಸುಮಾರು 4 ವರ್ಷಗಳಲ್ಲಿ ಇಷ್ಟು ದೊಡ್ಡ ದೇವಸ್ಥಾನವನ್ನು ಕೆಲಸದ ರೀತಿಯಲ್ಲ, ಒಂದು ಪೂಜೆ ರೀತಿಯಲ್ಲಿ ಎಲ್ಲರೂ ಕೆಲಸ ಮಾಡಿದ್ದಾರೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ನಮಗೂ ಒಂದು ಮಾಡೋ ಒಂದು ಅವಕಾಶ ಭಗವಂತ ಕಲ್ಪಿಸಿಕೊಟ್ಟಿದ್ದ. ಒಂದು ಕೆಲಸ ಇನ್ನಷ್ಟು ಜನತೆಗೆ ಭಗವಂತ ಆಶೀರ್ವಾದ ಮಾಡಲಿ ಅಂತ. ಬಟ್ ಈ ಧ್ವಜದ ಪರಂಪರೆ ಏನಿದೆ ಸರ್, ಅದು ಉತ್ತರ ಭಾರತದಲ್ಲಿ ಮಾತ್ರ ಅಲ್ಲ ಸರ್, ಈ ದಕ್ಷಿಣ ಭಾರತದಲ್ಲಿ ಇಲ್ಲ. ಇದೆ, ಕೆಲವು ಕಡೆ ಇದೆ, ಕೆಲವು ಕಡೆ ಇಲ್ಲ. ನಮ್ಮಲ್ಲಿ ಧ್ವಜಸ್ತಂಭನೇ ಇರುತ್ತಲ್ಲ, ಆದರೆ ಧ್ವಜ ಹಾರಾಟ ಆ ಥರದ ಅದಿರುತ್ತೆ. ಧ್ವಜಸ್ತಂಭವೂ ಅದೇ ಪ್ರತೀಕನೇ, ಅದುವೇ ನಿಮಗೆ. ಓಕೆ. ಧ್ವಜಸ್ತಂಭ ಸ್ಥಾಪನೆ ಇಲ್ಲದೆ ಯಾವ ದೇವಸ್ಥಾನ ಪೂರ್ಣಗೊಳ್ಳಕ್ಕೆ ಸಾಧ್ಯ ಇದೆ? ಯಾವುದೇ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಅದನ್ನ ಸಾಧ್ಯ ಇಲ್ಲ. ನೋಡ್ಕೊಂಡು ಗರುಡಗಂಬ, ಎಸ್, ಧ್ವಜಸ್ತಂಭ ಇದೆಲ್ಲ ಇರಲೇಬೇಕು ನಮ್ಮ ದೇವಸ್ಥಾನಗಳಲ್ಲಿ. ಈಗ ಅವ್ರು ಹೇಳ್ತಿದ್ರು 4 ವರ್ಷದಲ್ಲಿ ಇಂಥ ಒಂದು ದೇವಸ್ಥಾನ ನಿರ್ಮಾಣ ಆಗಿದೆ. ಇನ್ನೊಂದು ಇಟ್ಸ್ ನಾಟ್ 4 years ಅರುಣ್. ನಾವು ಈ ಹೋರಾಟದಲ್ಲಿ ಅಥವಾ ಈ ನಮ್ಮ ನಂಬಿಕೆ ಸ್ಥಾಪನೆಯ ಕಾರ್ಯದಲ್ಲಿ ಯಶಸ್ಸಾಗುತ್ತೋ ಬಿಡುತ್ತೋ ಗೊತ್ತಿರಲಿಲ್ಲ. ಬಟ್ ಆ ಪ್ರೇರಣೆ ಮತ್ತು ಶಕ್ತಿ ಇರಬೇಕದು. ಆಗುತ್ತೆ ಅನ್ನೋ ನಂಬಿಕೆಯೊಂದಿಗೆ ಕಾರ್ಯ ಪ್ರಾರಂಭ ಆಗಿ 20 ವರ್ಷ ಆಗೋಗಿತ್ತು. ಸೊ ಏನು 300 ಚಿಲ್ಲರೆ 400 ಚಿಲ್ಲರೆಯಲ್ಲಿ ಕಂಬಗಳಿವೆ, ಇದೆಲ್ಲ ಕೆತ್ತನೆ ಕಾರ್ಯಗಳೆಲ್ಲ 20 ವರ್ಷದ ಹಿಂದೆಯೇ ಅಯೋಧ್ಯೆಯಲ್ಲಿರುವಂತಹ ಕರಸೇವಕಪುರಂ ಇದರಲ್ಲಿ ಕೆತ್ತನೆ ಕಾರ್ಯ ನಡೀತಾನೆ ಇತ್ತು. ಸಂಗ್ರಹ ಅದು ಬರೀ 4 ವರ್ಷದಲ್ಲ ಆಗಿರೋಂಥದ್ದು. ಅದು 20 ವರ್ಷದಿಂದ ನಡ್ಕೊಂಡು ಬಂದಿರುವಂತಹ ಕೆಲಸ. ಅಲ್ಲಿಂದನೇ ಕನ್ಸಿಡರ್ ಮಾಡಬೇಕು. ಹೌದು, ಅಲ್ಲಿಂದಾನೇ ಕನ್ಸಿಡರ್ ಮಾಡಬೇಕು.